ನಮಸ್ತೆ. ನಾನಿವತ್ತು ಕಿಚನ್ ಕ್ಲೀನಿಂಗ್ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಕಿಚನ್ನಲ್ಲಿ ಒಂದು ಭಾಗ ಮಾತ್ರ ನಾನು ಕ್ಲೀನ್ ಮಾಡ್ತೀನಿ ಇವತ್ತು. ಅದು ಯಾವ ಕಡೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ಇದು ನಮ್ಮ ಮನೆ ಫಿಶ್ ಟ್ಯಾಂಕು. ಎರಡೇ ಮೀನಿರೋದು, ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ. ಫಸ್ಟು ನಾನೊಂದು ಚೀಲ ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ಈ ಚೀಲ ಏನಕ್ಕಪ್ಪ ಅಂತ ಆಮೇಲೆ ಹೇಳ್ತೀನಿ. ಈ ಚೀಲ ಅಕ್ಕಿ ತೊಗೊಂಬರ್ತೀವಲ್ಲ 25 kg, ಅದ್ರದ್ದು ಚೀಲ ನಾನು ಕಟ್ ಮಾಡಿ ಅವಾಗವಾಗ ಇಟ್ಕೊಳ್ತೀನಿ. ಏನಕ್ಕಾದರೂ ಕೆಲಸಕ್ಕೆ ಆಗುತ್ತೆ ಅಂತೇಳಿ ನಾನು ಈ ಚೀಲ ಕಟ್ ಮಾಡಿ ಇಟ್ಕೊಳ್ತೀನಿ. ನಮಗೆ ಕಿಚನ್ನು ತುಂಬ ಶುದ್ಧವಾಗಿರಬೇಕು. ಯಾಕಪ್ಪ ಅಂದರೆ ಫಸ್ಟು ನಮಗೆ ಆರೋಗ್ಯ ಸ್ಟಾರ್ಟ್ ಆಗೋದೇ ಕಿಚನ್ನಿಂದ. ಯಾಕಂದರೆ ನೀರಿಂದ ಹಿಡಿದು ಅಡುಗೆ ತನಕ ಅಲ್ಲಿಂದನೇ ಎಲ್ಲ ಸ್ಟಾರ್ಟ್ ಆಗೋದು. ನೋಡಿ, ಇದು ಕಿಚನ್ದು ಒಂದು ಭಾಗ, ಒಂದು ಸೆಲ್ಫು. ಅಲ್ಲಿ ಸಿಲಿಂಡರ್ ಇಟ್ಕೊಳ್ಳೋದಾಗಲಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಳ್ಳೋದಾಗಲಿ, ಅಲ್ಲಿ ಪಾತ್ರೆ ವಾಶ್ ಮಾಡೋದಾಗಲಿ, ಅಡುಗೆ ಮಾಡೋದಾಗಲಿ ನಾವು ಮಾಡ್ತಿರ್ತೀವಲ್ಲ, ಅದಕ್ಕೆ ಅವಾಗವಾಗ ಆ ಜಾಗ ಮಾತ್ರ ತುಂಬ ನೀಟಾಗಿ ಇಟ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ನಾನು ಯಾವಾಗಲೂ ನೀಟಾಗಿ ಇಟ್ಕೊತಾ ಇರ್ತೀನಿ. ಅಟ್ಲೀಸ್ಟ್ 3 monthsಗೆ ಒಂದು ಟೈಮು ನೀಟಾಗಿ ಗುಡಿಸಿ ಸೋಪಿಂದ ಚೆನ್ನಾಗಿ ತೊಳೆದು ವಾಶ್ ಮಾಡ್ತೀನಿ. ಮತ್ತು ಅಲ್ಲಿ ಇರ್ತಕ್ಕಂಥ ಪೈಪ್ ಇದೆಯಲ್ಲ, ಪಾತ್ರೆ ವಾಶ್ ಮಾಡಿ ನೀರು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಪೈಪ್ ಕೊಟ್ಟಿರ್ತಾರಲ್ಲ, ಆ ಪೈಪ್ನೂ ಅಷ್ಟೇ ನಾನೇ 3 ತಿಂಗಳಿಗೊಂದು ಸರಿ ಅದನ್ನು ಬಿಚ್ಚಿ ಮತ್ತು ವಾಶ್ರೂಮ್ಗೆ ತೊಗೊಂಡೋಗಿ ಬಿಸಿ ನೀರಿಂದ ವಾಶ್ ಮಾಡಿ ಮತ್ತು ಅದಕ್ಕೆ ನಾನೇ ಫಿಕ್ಸ್ ಮಾಡ್ತೀನಿ, ಸೇರಿಸ್ತೀನಿ. ಇಲ್ಲ, ಅಡುಗೆ ಮನೆಯಲ್ಲಿ ತುಂಬ ನೀಟಾಗಿರಬೇಕು. ಏನಕ್ಕಪ್ಪ ಅಂತಂದರೆ, ನೀಟಾಗಿಲ್ಲ ಅಂದರೆ ಅಲ್ಲಿ ಸೊಳ್ಳೆಗಳಾಗಲಿ, ಜಿರಳೆಗಳಾಗಲಿ, ನೊಣಗಳಾಗಲಿ ಬರ್ತಾ ಇರ್ತವೆ. ನಾವು ಅಡುಗೆ ಮಾಡೋದ್ರ ಮೇಲೆ, ಕಾಫಿ ತಿಂಡಿ ಏನೆಲ್ಲ ಇಟ್ಟಿರ್ತೀವಲ್ಲ ಅದ್ರ ಮೇಲೆಲ್ಲ ಕೂರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಅವಾಗವಾಗ ತುಂಬ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಳ್ಳೋದ್ರಿಂದ ನಾವು ಕಿಚನ್ಗೆ ಬಂದ ತಕ್ಷಣ ನೋಡಿದರೆ ಮನಸ್ಸಿಗೆ ಖುಷಿನೂ ಆಗುತ್ತೆ. ನೀಟಾಗಿರೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನಮಗೆ. ಹಾಗಾಗಿ ನಾವು ನೀಟಾಗಿ ಕಿಚನ್ ಇಟ್ಕೊಂಡೇ ಇರಬೇಕು. ನಾವು ಜಾಸ್ತಿ ಟೈಮ್ ಕಳೆಯೋದೇ ಕಿಚನ್ನಲ್ಲಿ. ಹಾಗಾಗಿ ಯಾವಾಗಲೂ ಕಿಚನ್ ಶುದ್ಧವಾಗಿರಬೇಕು ಅಂತ ನನ್ನ ಅಭಿಪ್ರಾಯ. ನೋಡಿ, ನಾನು ಇದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಆಲೂಗೆಡ್ಡೆ, ಶುಂಠಿ ಅದೆಲ್ಲ ಹಾಕ್ಕೊಳ್ತೀನಿ. ಅದನ್ನು ಕೂಡ ನಾನು ಬುಟ್ಟಿನ ವಾಶ್ ಮಾಡ್ತಾ ಇರ್ತೀನಿ. ಆವಾಗಲೇ ತೊಳೆದ್ನಲ್ಲ. ನೋಡಿ, ನಾನಿವಾಗ ಒಂದು ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ತೀನಿ. ನೋಡಿ, ಅಲ್ಲಿ ಕಪ್ಪಗೆ ಇದೆಯಲ್ಲ, ಅದು ಕಿತ್ತೋಗಿದೆ ಪೇಂಟ್. ನೋಡಿ, ಈ ಚೀಲ ಆವಾಗಲೇ ಕಟ್ ಮಾಡಿ ತೆಗೆದಿಟ್ಟಿದ್ನಲ್ಲ, ಆ ಚೀಲನ ನಾನು ಟೇಪ್ ಹಾಕಿ ಸ್ಟಿಕ್ ಮಾಡ್ತೀನಿ. ಆ ಕಡೆ ಈ ಕಡೆ ಹಲ್ಗಾಡಬಾರ್ದು ಅಂಥೇಳಿ ಸ್ಟಿಕ್ ಮಾಡಿಬಿಟ್ಟು, ನೋಡಿ, ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬುಟ್ಟಿಯೆಲ್ಲ ಹಾಕಿ ನೀಟಾಗಿ ಜೋಡಿಸ್ಕೊಳ್ತೀನಿ. ಮತ್ತು ಡಸ್ಟ್ಬಿನ್ ಕೂಡ ನಾನು ಅಲ್ಲೇ ಇಡ್ತೀನಿ. ಡ್ರೈಗೊಂದು ವೆಟ್ಗೊಂದು 2 ಡಸ್ಟ್ಬಿನ್ ಇಟ್ಟಿರ್ತೀನಿ ನಾನು. ಡ್ರೈ ಮಾತ್ರ ನಾನು ಡಸ್ಟ್ಬಿನ್ ವಾರಕ್ಕೆ ಒಂದು ಸತಿ ವಾಶ್ ಮಾಡ್ತೀನಿ. ವೆಟ್ ಮಾತ್ರ ಡೈಲಿ ನಾನು ವಾಶ್ ಮಾಡ್ತೀನಿ. ನೋಡಿ ಎಷ್ಟು ನೀಟಾಗಿದೆ. ಈ ಥರ ನೀಟಾಗಿ ಇಟ್ಕೊಳ್ಳೋದ್ರಿಂದ ಇರುವೆ ಆಗಲಿ, ಸೊಳ್ಳೆ, ನೊಣ ಏನೂ ಬರಲ್ಲ. ಸ್ಮೆಲ್ ಕೂಡ ಬರಲ್ಲ. ನಮಗೆ ನೋಡೋಕ್ಕೂ ನೀಟಾಗಿರುತ್ತೆ. ನೋಡಿ, ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಆವಾಗಲೇ ಹೇಗಿತ್ತು, ಇವಾಗ ಹೇಗಿದೆ ನೋಡಿ. ಈ ಥರ ನೀಟಾಗಿ ಇಟ್ಕೊಳ್ಳೋದ್ರಿಂದ ನಮಗೆ ಕಣ್ಣಲ್ಲಿ ನೋಡೋಕ್ಕೂ ಕೂಡ ತುಂಬ ಸಂತೋಷ ಆಗುತ್ತೆ. ಮತ್ತು ಕೆಲಸ ಮಾಡೋಕ್ಕೆ ಕೂಡ ಕಿಚನ್ನಲ್ಲಿ ಖುಷಿ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ. ಕ್ಲೀನಿಂಗ್ ಕೂಡ ಇವತ್ತು ಇಷ್ಟೇ. ಈ ಕ್ಲೀನಿಂಗ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಈ ಕ್ಲೀನಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.